ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಪ್ರಜಾಪ್ರಭುತ್ವದ ಜೀವಾಳವೇ ಚುನಾವಣೆಗಳು. ಪ್ರಜಾಪ್ರಭುತ್ವದ ಅಳಿವು ಉಳಿವು ಚುನಾವಣೆಗಳ ಪಾವಿತ್ರ್ಯತೆಯ. ಚುನಾವಣೆಗಳು ನಿಷ್ಪಕ್ಷಪಾತವಾಗಿ ನಡೆದರೆ ಪ್ರಜಾಪ್ರಭುತ್ವ ಅನ್ನೋದಕ್ಕೆ ಅರ್ಥ ಇರುತ್ತೆ. ಇಲ್ಲ ಅಂದ್ರೆ ಪ್ರಜಾಪ್ರಭುತ್ವ ಹೆಸರಿಗೆ ಮಾತ್ರ ಆಗುತ್ತೆ. ನಿಜವಾಗಿ ನಿರಂಕುಶ ಪ್ರಭುತ್ವ ದೇಶದಲ್ಲಿ ರಾರಾಜಿಸುವಂತ ಪರಿಸ್ಥಿತಿ ಆಗ್ತದೆ. ಆದರೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಇಲ್ಲಿಯವರೆಗೆ ನಿರಂತರವಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಡಿಯನ್ನ ಉಪಯೋಗಿಸಿ ವಿರೋಧ ಪಕ್ಷಗಳನ್ನ ದಮನ ಮಾಡಿ ಪ್ರಜಾಪ್ರಭುತ್ವವನ್ನ ಹಾಳ್ಗೆಡುವಂತ ಪ್ರಯತ್ನ ನಡೆದಿದೆ. ಅದೇ ರೀತಿ ಸಿಬಿಐ ಅದನ್ನು ಕೂಡ ವಿರೋಧ ಪಕ್ಷಗಳ ಮೇಲೆ ಒಂದು ದಾಳಿಯ ಅಸ್ತ್ರವನ್ನಾಗಿ ಬಳಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಯಾವ ರೀತಿ ಇನ್ಕಮ್ ಟ್ಯಾಕ್ಸು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಇವುಗಳನ್ನ ರಾಜಕೀಯಕ್ಕೆ ಬಳಸ್ತಾ ಇದ್ದಾರೆ ಅಂತೇಳಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರೇ ಕೋರ್ಟ್ ಅಲ್ಲಿ ಕೂತ್ಕೊಂಡು ಇದೆಲ್ಲ ರಾಜಕೀಯ ಪ್ರೇರಿತ, ಇದನ್ನ ನೀವು ರಾಜಕೀಯ ರಂಗದಲ್ಲಿ ಹೋರಾಟ ಮಾಡಿ ಇಡಿ ಇನ್ಕಮ್ ಟ್ಯಾಕ್ಸ್ ಮುಖಾಂತರ ಅಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸೇ ಪೀಠದಲ್ಲಿ ಕೂತ್ಕೊಂಡು ಹೇಳಿರೋದನ್ನ ನಾವು ನೋಡಿದ್ದೇವೆ. ಸೊ ಸಿಬಿಐ, ಇಡಿ, ಇನ್ಕಮ್ ಟ್ಯಾಕ್ಸು ಹೀಗೆ ಇವುಗಳನ್ನೆಲ್ಲ ಆಡಳಿತ ಪಕ್ಷ ಕೇಂದ್ರದ ಸರ್ಕಾರ ಸೀಳು ನಾಯಿಗಳಾಗಿ ವಿರೋಧ ಪಕ್ಷದ ಮೇಲೆ ದಾಳಿ ಮಾಡಿ ಪ್ರಜಾಪ್ರಭುತ್ವವನ್ನ ದಮನ ಮಾಡುವಂತಹದನ್ನ 10 ವರ್ಷದಿಂದ ನಾವು ನಿರಂತರವಾಗಿ ನೋಡಿದ್ದೇವೆ. ಇದರ ಮುಂದುವರೆದ ಭಾಗವಾಗಿ ಚುನಾವಣಾ ಆಯೋಗವನ್ನೇ ತನ್ನ ಕಪಿಮುಷ್ಟಿಗೆ ತೆಗೆದುಕೊಂಡು ಚುನಾವಣಾ ಪ್ರಕ್ರಿಯೆಯನ್ನೇ ಬುಡಮೇಲು ಮಾಡಿದ್ರೆ ಚುನಾವಣೆಗಳು ಗೆಲ್ಲೋದು ಇನ್ನೂ ಸಲೀಸು ಅಂತೇಳಿ ಮನಗಂಡು ಬಿಜೆಪಿಯವರು ಈಗ ಕೆಲವು ವರ್ಷಗಳಿಂದ ವೋಟರ್ ಲಿಸ್ಟ್ ಅನ್ನ ಮತ್ತು ಎಲೆಕ್ಷನ್ ಕಮಿಷನ್ ಅನ್ನ ಮ್ಯಾನಿಪುಲೇಟ್ ಮಾಡುವಂತಹದ್ದು ನಾವು ನೋಡ್ತಾ ಇದ್ದೇವೆ. ಅನೇಕ ರಾಜ್ಯಗಳ ಚುನಾವಣೆಯಲ್ಲಿ ಚುನಾವಣಾ ಆಯೋಗ ಬಿಜೆಪಿಯ ಪಕ್ಷಪಾತಿಯಾಗಿ ಕೆಲಸ ಮಾಡಿರೋದನ್ನು ನಮ್ಮ ಕಣ್ಣು ಮುಂದೆ ಇದೆ. ಅದರ ಮುಂದುವರೆದ ಭಾಗವಾಗಿ ಈಗ ಕಳೆದ 1-2 ವರ್ಷಗಳಿಂದ ವೋಟರ್ ಲಿಸ್ಟ್ ಅನ್ನೇ ಮ್ಯಾನಿಪುಲೇಟ್ ಮಾಡುವಂತಹದ್ದು ಕೂಡ ಕಣ್ಣು ಮುಂದೆ ಇರತಕ್ಕಂತಹ ಸತ್ಯ. ನಮ್ಮ ರಾಜ್ಯದ ಮಾದೇವಪುರದಲ್ಲೇ 16,000 ವೋಟುಗಳು ಬೋಗಸ್ ವೋಟುಗಳನ್ನ ಸೇರಿಸಿರೋದು ನಾವು ನೋಡಿದ್ದೇವೆ. ಕರ್ನಾಟಕದ ಕಲಬುರಗಿ ಜಿಲ್ಲೆ ಆಳಂದದಲ್ಲಿ 12,000 ವೋಟುಗಳನ್ನ ನಿಜವಾಗಿ ಅಲ್ಲಿ ವಾಸ ಮಾಡ್ತಕ್ಕಂಥವ್ರದನ್ನ ಡಿಲೀಟ್ ಮಾಡೋದಕ್ಕೆ ಯಾರ್ದೋ ಹೆಸರಿನಲ್ಲಿ ಅರ್ಜಿ ಹಾಕಿ ನೈಜವಾದಂತಹ 12,000 ವೋಟರ್ಸ್ ಅನ್ನ ಡಿಲೀಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಲ್ಲಿನ ಅಂದಿನ ಅಭ್ಯರ್ಥಿಗಳು BR ಪಾಟೀಲ್ ಅವರು ಸಮಯಕ್ಕೆ ಸರಿಯಾಗಿ ಇದನ್ನ ಗಮನಿಸಿದ್ರಿಂದ ಅದು ನಿಂತಿತು. ಇಲ್ಲ ಅಂತ ಹೇಳಿದ್ರೆ ಬಹುಶಃ ಆ ಚುನಾವಣೆ ಫಲಿತಾಂಶನೇ ಬೇರೆ ಆಗ್ತಾ ಇತ್ತು. ಸೊ ಇದು ಉದಾಹರಣೆ ಮತ್ತೊಂದು ಯಾವ ರೀತಿ ಮ್ಯಾನಿಪುಲೇಷನ್ ಆಗ್ತಾ ಇದೆ ಅಂತೇಳಿ. ಹಾಗಾಗಿ ಏನಾದ್ರೂ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಚುನಾವಣಾ ಆಯೋಗ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು. ಮತ್ತು ಏನು ಮತಗಳ್ಳತನ ನಡೀತಾ ಇದೆ, ವೋಟುಗಳನ್ನ ಕಳ್ತನ ನಡೀತಾ ಇದೆ, ವೋಟ್ ಚೋರಿ ನಡೀತಾ ಇದೆ, ಇದು ಕೂಡಲೇ ನಿಲ್ಲಬೇಕು. ಹಾಗೂ ಚುನಾವಣಾ ಆಯೋಗ ಸರಿಯಾಗಿ ಕೆಲಸ ಮಾಡಬೇಕು ಮತ್ತು ವೋಟರ್ ಲಿಸ್ಟ್ ಅನ್ನ ಪರಿಪಕ್ವವಾಗಿ ತಯಾರು ಮಾಡಬೇಕು ಅನ್ನೋದು ನಮ್ಮ ಆಗ್ರಹ ಆಗಿದೆ. ಚುನಾವಣಾ ಆಯೋಗದ ಪಕ್ಷಪಾತಿ ನೀತಿಯ ವಿರುದ್ಧ ನಾವು ಸಹಿ ಸಂಗ್ರಹ ಅಭಿಯಾನವನ್ನ ಮಾಡ್ತಾ ಇದ್ದೇವೆ ಕಾಂಗ್ರೆಸ್ ಪಕ್ಷ ದೇಶದಾದ್ಯಂತ. ಹಾಗೂ ವೋಟ್ ಚೋರಿಯನ್ನ ನಿಲ್ಲಿಸಬೇಕು ಅಂತೇಳಿ ಆಗ್ರಹ ಮಾಡತಕ್ಕಂತಹ ಸಹಿ ಸಂಗ್ರಹ ಅಭಿಯಾನವನ್ನ ಮಾಡ್ತಾ ಇದ್ದೇವೆ. ಅದರ ಭಾಗದಲ್ಲಿ ಪಕ್ಷದ ನಿರ್ದೇಶನದಂತೆ ಇವತ್ತು ನಮ್ಮ ಬ್ಯಾಟರಾಯನಪುರ ಕ್ಷೇತ್ರದಲ್ಲೂ ಕೂಡ ವಿದ್ಯುಕ್ತವಾಗಿ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆಯನ್ನ ಕೊಟ್ಟಿದ್ದೇವೆ. ಮತ್ತೊಮ್ಮೆ ನಾನು ಆಗ್ರಹ ಮಾಡ್ತೇನೆ, ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ದಯವಿಟ್ಟು ಚುನಾವಣೆಯ ಪಾವಿತ್ರ್ಯತೆಯನ್ನ ಕಾಪಾಡಬೇಕು. ಚುನಾವಣಾ ಆಯೋಗದವರಿಂದನೇ ಇವತ್ತು ಚುನಾವಣೆಗಳಿಗೆ ಧಕ್ಕೆ ಬರ್ತಾ ಇದೆ. ಅವರೇ ಮುಂದೆ ನಿಂತು ಚುನಾವಣೆಗಳನ್ನ ಹಾಳು ಮಾಡ್ತಾ ಇದ್ದಾರೆ. ಅದ ಬಿಜೆಪಿಯ ಕಪಿಮುಷ್ಟಿಯಲ್ಲಿ ಅವರ ಒಂದು ಅಂಗಸಂಸ್ಥೆಯಾಗಿ ಚುನಾವಣಾ ಆಯೋಗ ಕೆಲಸ ಮಾಡ್ತಾ ಇರೋದನ್ನ ಕೂಡಲೇ ನಿಲ್ಲಿಸಬೇಕು.
ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೇವೆ. ಪಾವಿತ್ರತೆ ಇರಬಾರ್ದ? ಕಣ್ಣು ಮುಂದೆ ಇವತ್ತು ಮಹದೇವಪುರದಲ್ಲಿ ಏನೆಲ್ಲ ಅಕ್ರಮಗಳು ನಡೆದಿದೆ ಅನ್ನೋದು ಕಣ್ಣು ಮುಂದೆ ಇದೆ. ಕಣ್ಣು ಮುಂದೆ ಇದ್ರೂ ಕೂಡ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೇನು ಗೊತ್ತಾಗೋದಿಲ್ಲ ಅಂತೇಳಿ ಚುನಾವಣಾ ಆಯೋಗದವರು ಈ ನೀತಿಯನ್ನ ತಳೆದ್ರೆ ಅಲ್ಲಿಗೆ ಅವರು ಪಕ್ಷಪಾತಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಅವರ ನಡವಳಿಕೆಯಿಂದನೇ ಸಾಬೀತಾಗುತ್ತೆ. ಇಡೀ ಸಾಕ್ಷ್ಯವನ್ನ ನಾವು ಅಂತಿಮ ನ್ಯಾಯಾಲಯ, ಎಲ್ಲದಕ್ಕೂ ಮೀರಿದ ನ್ಯಾಯಾಲಯ, ಜನತಾ ನ್ಯಾಯಾಲಯದಲ್ಲೇ ತೆರೆದು ಇಟ್ಟಿದ್ದೇವೆ. ಆಳಂದ ಮತಕ್ಷೇತ್ರದಲ್ಲಿ 12,000 ಜನಗಳ ವೋಟ್ಗಳನ್ನ ಡಿಲೀಟ್ ಮಾಡ್ಲಿಕ್ಕೆ ಅರ್ಜಿ ಕೊಟ್ಟಿರೋದು ಸುಳ್ಳ? ಇದು ಎಲೆಕ್ಷನ್ ಕಮಿಷನ್ಗೆ ಕಾಣ್ತಾ ಇಲ್ವಾ ಕಣ್ಣಿಗೆ? ಅದು ಯಾರು ಕೊಟ್ಟಿದ್ದಾರೆ, ಆ ಫೋನ್ ನಂಬರ್ ಯಾರ್ದು ಅನ್ನುವಂತಹ ಮಾಹಿತಿಯನ್ನ ಎಲೆಕ್ಷನ್ ಕಮಿಷನ್ ಅವರು ಯಾಕೆ ಹಂಚ್ಕೊಳ್ತಾ ಇಲ್ಲ? ಅದನ್ನ ಯಾಕೆ ಮುಚ್ಚಿಡ್ತಾ ಇದ್ದಾರೆ? ಸಿಐಡಿನವರು ಲೆಟರ್ ಬರೆದ್ರೆ ಮಾಹಿತಿಯನ್ನ ಯಾಕೆ ಅವ್ರ ಜೊತೆಗೆ ಹಂಚ್ಕೊಳ್ತಾ ಇಲ್ಲ? ಮುಚ್ಚಿಡುವಂತಹದ್ದು ಏನಿದೆ? ಹಾಗಾದ್ರೆ ಅಫಿಡವಿಟ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಎಲೆಕ್ಷನ್ಗಳು ಹಾಳಾಗಿ ಹೋದ್ರೂ ಪರವಾಗಿಲ್ವಾ? ಅಫಿಡವಿಟ್ ಕೊಟ್ರೆ ಮಾತ್ರ ಎಲೆಕ್ಷನ್ ಕಮಿಷನ್ ಕೆಲಸ ಮಾಡಬೇಕು ಅಂತ ಎಲ್ಲಿದೆ? ಎಲೆಕ್ಷನ್ ಕಮಿಷನ್ ಅವರ ಮೂಲ ಕರ್ತವ್ಯ ಚುನಾವಣೆಗಳನ್ನ ಪಾವಿತ್ರತೆಯನ್ನ ಕಾಪಾಡ್ತಕ್ಕಂತಹದ್ದು. ಇದು ಅವ್ರು ಮಾಡಕ್ಕೆ ಲಾಯಕ ನಾಲಾಯಕ ಅನ್ನೋದನ್ನ ಅವರು ಉತ್ತರ ಕೊಡ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.